ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ದಯಾನಂದ್ ಕುಮಾರ್. ನಾನಿವತ್ತೊಂದು ಕತೆ ಹೇಳ್ತೀನಿ. ಈ ಕತೆ ನಮ್ಮೆಲ್ಲರ ಜೀವನಕ್ಕೆ ಹತ್ತಿರದಲ್ಲಿದೆ. ಒಂದೂರಿನಲ್ಲಿ ಇಬ್ಬರು ರೈತರಿರ್ತಾರೆ. ಇಬ್ಬರಿಗೂ ಒಂದೊಂದು ಎಕರೆ ಜಮೀನಿರುತ್ತೆ. ಅವರ ಜಮೀನಿನ ಪಕ್ಕದಲ್ಲಿ ನೀರಿನ ಕಾಲುವೆ ಹರಿತಾ ಇರುತ್ತೆ. ವರ್ಷದ 8-9 ತಿಂಗಳ ಕಾಲ ಆ ಕಾಲುವೆಯಲ್ಲಿ ನೀರಿರುತ್ತೆ. ಇನ್ನೊಂದು ಉಳಿದ 2-3 ತಿಂಗಳ ಕಾಲ ನೀರಿರೋದಿಲ್ಲ. ಅವರು ಆ ನೀರನ್ನೇ ಉಪಯೋಗಿಸ್ಕೊಂಡು ಬೆಳೆಗಳನ್ನು ಬೆಳೀತಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಖುಷಿಯಾದ ಜೀವನ ನಡೆಸ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಅವರಿಗೆ ಅಧಿಕಾರಿಗಳ ತಂಡ ಬರುತ್ತೆ. ಅದು ಬಂದು ಮೊದಲನೇ ರೈತರನ್ನ ಹೋಗಿ ಭೇಟಿ ಮಾಡಿ ಹೇಳ್ತಾರೆ, ಗೌರ್ಮೆಂಟಿಂದ ಒಂದು ಸ್ಕೀಮ್ ಬಂದಿದೆ, ಬೋರ್ ಹಾಕ್ಸ್ಕೊಡ್ತೀವಿ, ನೀವು ಅರ್ಧ ದುಡ್ಡು ಕಟ್ಟಬೇಕಾಗತ್ತೆ, ಗೌರ್ಮೆಂಟ್ ಅರ್ಧ ದುಡ್ಡು ಸಬ್ಸಿಡಿ ಕೊಡುತ್ತೆ, ನಂತರ ನೀವು ಬೇರೆ ಬೆಳೆಗಳನ್ನು ಬೆಳಿಬೇಕಾಗತ್ತೆ, ಗೌರ್ಮೆಂಟ್ ಅದಕ್ಕೆಲ್ಲ ಸಬ್ಸಿಡಿ ಕೊಡುತ್ತೆ ಅಂತ ಹೇಳುತ್ತೆ. ಆಗ ಮೊದಲನೇ ರೈತ ಯೋಚನೆ ಮಾಡ್ತಾನೆ, ನಾವ್ಯಾಕೆ ಟೆನ್ಷನ್ ತೊಗೊಬೇಕು? ಯಾಕಂದರೆ ಈಗ ಅರ್ಧ ದುಡ್ಡು ನಾವು ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಸಾಲ ಮಾಡಬೇಕಾಗತ್ತೆ. ಬೋರ್ ಹಾಕಿದಾಗ ನೀರು ಸಿಕ್ಕರೆ ಪರವಾಗಿಲ್ಲ, ನೀರು ಸಿಕ್ಕದೇ ಇದ್ದರೆ ಮತ್ತೆ ಅದು ನಮಗೆ ತೊಂದರೆ ಆಗುತ್ತೆ. ಇನ್ನೊಂದು ಬೇರೆ ಹೊಸ ಬೆಳೆ ಬೆಳಿಬೇಕು ಅಂತ ಹೇಳ್ತಿದ್ದಾರೆ. ಆ ಬೆಳೆ ಯಾವ ರೀತಿ ಬೆಳಿಬೇಕು ಅಂತ ನಾವು ಬೇರೆ ಕಡೆ ಹೋಗಿ ತಿಳ್ಕೊಬೇಕಾಗತ್ತೆ. ಹೊಸ ಉಪಕರಣಗಳು ತೊಗೊಬೇಕು, ಅದನ್ನು ಬಳಸೋದು ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ರಿಸ್ಕ್ ತೊಗೊಳ್ಳೋ ಬದಲು ನಾವೀಗ ಆರಾಮಾಗಿದ್ದೀವಿ, ಖುಷಿಯಿಂದ ಜೀವನ ನಡೆಸಿದ್ದೀವಿ, ನಾವ್ಯಾಕೆ ಈಗ ರಿಸ್ಕ್ ತೊಗೊಬೇಕು? ಆ ಥರದ ಸಂದರ್ಭ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮಗಿದು ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆ ಅಧಿಕಾರಿಗಳ ತಂಡ 2ನೇ ರೈತರ ಹತ್ರ ಬರುತ್ತೆ. 2ನೇ ರೈತರಿಗೂ ಅದೇ ರೀತಿ ಹೇಳುತ್ತೆ. 2ನೇ ರೈತ ಯೋಚನೆ ಮಾಡ್ತಾನೆ, ಹೌದು ನಾವು ಜೀವನ ಏನೋ ಸುಖವಾಗಿದೆ, ಈಗ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಆ ಕಡೆಯಿಂದ ಬೋರ್ ಹಾಕ್ಸ್ಕೊಂಡ್ರೆ ಉಪಯೋಗ ಆಗುತ್ತೆ. ಅದು ಒಂದು ಎಷ್ಟು ದಿನ ಅಂತ ಇದೇ ಬೆಳೆಗಳನ್ನ ಬೆಳೀತಾ ಇರೋಂಥದ್ದು. ಈ ಬೆಳೆಗಳಲ್ಲಿ ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನು ನಷ್ಟ ಇಲ್ಲ, ಆದರೆ ಇದರಲ್ಲಿ ಹಣ ಬರ್ತಿಲ್ಲ. ಆ ಕಡೆಯಿಂದ ಸ್ವಲ್ಪ ರಿಸ್ಕ್ ತಗೊಳ್ಳೋಣ, ಏನಾದರೂ ಮುಂದಕ್ಕೆ ಉಪಯೋಗ ಆಗ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಎಲ್ಲಿ ಒಂದು ಸ್ವಲ್ಪ ಸಾಲ ತೊಗೊಂಬಂದು ಬೋರ್ ಹಾಕ್ಸ್ತಾರೆ. ಬೋರಲ್ಲಿ ದೇವ್ರ ದಯೆಯಿಂದ ಒಳ್ಳೆ ನೀರು ಸಿಗುತ್ತೆ. ಒಳ್ಳೆ ನೀರು ಸಿಕ್ಕ ತಕ್ಷಣ, ಒಳ್ಳೆ ನೀರು ಆದ ನಂತರ ಅವರು ಹೊಸ ಬೆಳೆಗಳನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲೊಂದೆರಡು ಬೆಳೆ ಅವ್ರಿಗೆ ಕೈಗೆ ಇಟ್ಕೋದೇ ಇಲ್ಲ, ಲಾಸ್ ಆಗ್ಬಿಡುತ್ತೆ. ಆಗ ಮೊದಲನೇ ರೈತ ನಗ್ತಿರ್ತಾನೆ, ನಾನು ಹೇಳಿದೆ ಜೀವನದಲ್ಲಿ ಕಷ್ಟ ತೊಗೊಂಬೇಡ ಅಂತ, ನೋಡು ಈಗ ಏನಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. 2ನೇ ರೈತ ಧೃತಿಗೆಡೋದಿಲ್ಲ, ಆಯಿತು ಬೇರೆ ಬೆಳೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಮಿಶ್ರ ಬೆಳೆಗಳನ್ನು ಬೆಳೀತಾನೆ. ಪೂರ್ತಿ ಬೆಳೆದ ನಂತರ ಅದರಲ್ಲಿ ಸ್ವಲ್ಪ ದುಡ್ಡು ಬರುತ್ತೆ ಕೈಗೆ. ಇದೇ ರೀತಿಯಾಗಿ ಒಂದು 2-3 ವರ್ಷ ಬೆಳೆದು 2-3 ವರ್ಷ ಕಳೀತಾ ಇದ್ದಾಗೆ ಬಂದಿದ್ದ ದುಡ್ಡೆಲ್ಲ ಸಾಲನ ತೀರಿಸ್ಕೊಂಡು ಈಗ ವರ್ಷ ಪೂರ್ತಿಯಾಗಿ ಬೆಳೆಗಳನ್ನು ಬೆಳ್ಕೊಂಡು ಬೇರೆ ಬೇರೆ ರೀತಿಯಾದ ಬೆಳೆಗಳನ್ನು ಬೆಳ್ಕೊಂಡು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೊಂಡು ಖುಷಿಯಾಗಿರ್ತಾನೆ. ಆಗ ಮೊದಲನೇ ಒಂದು ವರ್ಷ ಮಳೆ ಬರೋದಿಲ್ಲ. ಮಳೆ ಬರದೇ ಇದ್ದಾಗ ಏನಾಗುತ್ತೆ, ಮೊದಲನೇ ರೈತ ಏನು ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಸೊ ಹಿಂದೆ ಇದ್ದಂತಹ ದವಸ ಧಾನ್ಯಗಳನ್ನೆಲ್ಲ ಉಪಯೋಗಿಸ್ಕೊಳ್ತಾನೆ. ಆ ವರ್ಷ ಹೇಗೋ ಹಾಗೆ ಜೀವನ ನಡೆಯುತ್ತೆ. 2ನೇ ವರ್ಷನೂ ಮಳೆ ಬರುವಂಥ ಯಾವುದೇ ಸಂದರ್ಭ ಬರೋದಿಲ್ಲ. ಆಗ ಏನು ಮಾಡ್ತಾರೆ ಮೊದಲನೇ ರೈತ, 2ನೇ ರೈತನ ನೋಡ್ತಾನೆ, ಅವ್ನು ಬೆಳೀತಾ ಇರ್ತಾನೆ, ಅವ್ರ ಜೀವನ ಚೆನ್ನಾಗಿ ನಡೀತಾ ಇರುತ್ತೆ, ಒಳ್ಳೊಳ್ಳೆ ನೀರಾವರಿ ಇರೋದ್ರಿಂದ ಚೆನ್ನಾಗಿ ಒಳ್ಳೆ ಬೆಳೆ ಬೆಳೀತಿರ್ತಾರೆ, ದುಡ್ಡು ಬರ್ತಿರುತ್ತೆ. ಅವ್ನು ಅನ್ಕೊಳ್ತಾನೆ, ನಾನು ಹೋಗಿ ಯಾಕೆ ಕೇಳಬಾರ್ದು ಅಂತ ಹೋಗಿ ಕೇಳ್ತಾನೆ ಅವನನ್ನ, 2ನೇ ರೈತನ. ಸೊ ನನ್ನ ಪ್ರಾಬ್ಲಮ್ ಈಗ ಆಗ್ಬಿಟ್ಟಿದೆ, ನಿನಗೂ ಗೊತ್ತು, ಮಳೆ ಬಂದಿಲ್ಲ, ನಾನು ಈಗ ತುಂಬ ಕಷ್ಟ ಇದ್ದೀನಿ, ನೀನು ನೀರು ಬಿಡಲಿಲ್ಲ ಅಂದರೆ ನಾನೇನು ಬೆಳೆ ಬೆಳೆಯೋದಕ್ಕಾಗಲ್ಲ, ಬೆಳೆ ಬೆಳೀಲಿಲ್ಲ ಅಂದರೆ ಮನೆ ಮಕ್ಕಳನ್ನ ಪೋಷಣೆ ಮಾಡೋದಕ್ಕಾಗಲ್ಲ, ನನ್ನ ಕುಟುಂಬನ ಪೋಷಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ, ದಯವಿಟ್ಟು ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಕೊಡು ಅಂತ ಹೇಳ್ತಾನೆ. ಅವರು ಆಯಿತು ಬಿಡು, ಏನು ಮಾಡೋಣ ಯೋಚನೆ ಮಾಡ್ತಾನೆ. ಆಯಿತು ಹೇಗಿದ್ರು ನೀರಿದೆಯಲ್ಲ, ಕೊಡೋಣ ಬಿಡು ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ವ್ಯವಸ್ಥೆ ಮಾಡ್ತಾನೆ. ಆ ನಂತರ ಅವನು ಬೇರೆ ಬೆಳೆ ಬೆಳೆಯೋದಕ್ಕೆ ಅವನು ಯೋಚನೆ ಮಾಡ್ತಾನೆ. ಯಾಕಂದರೆ ಇವಾಗ ಇವ್ರು ಸಪೋರ್ಟ್ ಕೊಡುತ್ತಲ್ವಾ, ಅವ್ನು ಹೇಳ್ತಾನೆ ಬೇರೆ ಬೆಳೆ ನಾನೇ ಹೇಳ್ಕೊಡ್ತೀನಿ ಮಾಡು ಅಂತ. ಉಪಕರಣಗಳು ಅವರೇ ಕೊಡ್ತಾರೆ. ಸೊ ವರ್ಷ ಪೂರ್ತಿಯಾಗಿ ಬೆಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಇಬ್ಬರು ಜನನು ಸುಖವಾಗಿ ಹೋಗ್ತಿರುತ್ತೆ. ಈಗ ಯೋಚನೆ ಮಾಡಿ, ನಮ್ಮ ಜೀವನದಲ್ಲೂ ಎಷ್ಟೋ ಅವಕಾಶಗಳು ಬರ್ತವೆ. ಮೊದಲನೇ ರೈತರಿಗೆ ಬಂದಾಗ ನಾವು ಇದೇ ರೀತಿ ಯೋಚನೆ ಮಾಡ್ತೀವಿ, ನಮಗೆ ಈಗೇನು ತೊಂದರೆ ಇಲ್ಲ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಬೇಕು? ಜೀವನದಲ್ಲಿ ರಿಸ್ಕ್ ತೊಗೊಳ್ದೆ ಜೀವನ ಆರಾಮ್ಸೆ ಹೋಗ್ತಾ ಇದ್ದಿಲ್ಲ. ಆ ರೀತಿ ಸಂದರ್ಭ ಬಂದಾಗ ಯೋಚನೆ ಮಾಡೋಣ ಅಂತಾನೆ ನಾವು ಹೇಳ್ತೀವಿ. ಅದು ನಿಮ್ಮ ತಪ್ಪಲ್ಲ. ಅದನ್ನೇ ನಾವಿಲ್ಲಿ ಆರಾಮ ವಲಯ ಅಂದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಆರಾಮಾಗಿದ್ದಾಗ ನಾವು ಯಾವುದೇ ಬಗ್ಗೆ ಯೋಚನೆ ಮಾಡೋದಿಲ್ಲ, ಚಿಂತೆ ಮಾಡೋದಿಲ್ಲ. ಕಷ್ಟ ಬಂದಾಗ ಮಾತ್ರ ಚಿಂತೆ ಮಾಡ್ತೀವಿ. ಇದನ್ನೇ ಕಂಫರ್ಟ್ ಝೋನ್ ಅಂತ ಕರೀತಾರೆ. ಈ ಕಂಫರ್ಟ್ ಝೋನ್ ಒಳ್ಳೇದು. ಯಾಕೆ ಇದನ್ನ ಕಂಫರ್ಟ್ ಝೋನ್ ಅಂತಾರಂದ್ರೆ, ಇಲ್ಲಿ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ, ಒತ್ತಡ ಅನ್ನೋದಿರೋದಿಲ್ಲ. ನಮಗೆ ಗೊತ್ತಿರುವಂಥ ಕೆಲಸ ಮಾತ್ರ ಮಾಡ್ತಿರ್ತೀವಿ. ತಪ್ಪಾಗತ್ತೆ ಅಂತ ಭಯನೂ ಇರೋದಿಲ್ಲ. ಯಾರು ಏನು ಅನ್ಕೊಳ್ತಾರೆ ಏನೂ ಇಲ್ಲ. ಹೇಗೆ ಜೀವನ ನಡೀತಾ ಇರುತ್ತೋ ಹಾಗೇ ನಡೀತಿರುತ್ತೆ. ಇದೊಂದು ರೀತಿಯಾಗಿ ನಮಗೆ ಖುಷಿ ಕೊಡ್ತಾ ಇರುತ್ತೆ ಜೀವನಕ್ಕೆ. ನಮಗೆ ಈ ಕಂಫರ್ಟ್ ಝೋನ್ ಅನ್ನೋಂಥದ್ದು ಒಳ್ಳೆಯದ ಅಂತ ಯೋಚನೆ ಮಾಡಿದ್ರೆ ಇದು ಒಳ್ಳೆಯದಲ್ಲ.
ಹೇಗೆ ಅಂತಂದ್ರೆ ಸದ್ಯಕ್ಕೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇರೋದಿಲ್ಲ. ಇದು ನೀರಿನ ಮೇಲೆ ಗುಳ್ಳೆ ತರ, ಯಾವಾಗ ಒಡೆದೋಗುತ್ತೋ ಗೊತ್ತಿಲ್ಲ. ಒಡೆದೋದಾಗಂತೂ ಜೀವನ ತುಂಬಾ ಕಷ್ಟಕರ ಅನ್ಸುತ್ತೆ. ಇದೊಂದು ರೀತಿಯಾಗಿ ಬಂಗಾರದ ಪಂಜರ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ. ಆದ್ರೆ ಆ ಪಂಜರದೊಳಗಡೆ ನಾವು ಬಂದಿಯಾಗಿರ್ತೀವಿ. ನಾವು ಇದೇನ್ ಮಾಡುತ್ತೆ, ನಮ್ಮ ಬೆಳವಣಿಗೆನ ಕುಂಠಿತಗೊಳಿಸ್ಬಿಟ್ಟಿರುತ್ತೆ. ಯಾವಾಗ್ಲೂ ಭಯದಿಂದನೇ ಜೀವನ ನಡೆಸ್ತಿರ್ತೀವಿ. ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ. ಅಲ್ಲೋದ್ರೆ ಏನೋ ಆಗುತ್ತೆ, ಇಲ್ಲೋದ್ರೆ ಏನೋ ಆಗುತ್ತೆ, ಇಲ್ಲಿದ್ದಾಗ ನಾವು ಆರಾಮಾಗಿದ್ದೀವಿ. ಈಚೆ ಹೋಗೋದಕ್ಕೆ ಭಯ ಇರುತ್ತೆ, ಹೊಸ ಜನಗಳನ್ನ ಭೇಟಿ ಮಾಡೋದಕ್ಕೆ ಭಯ ಇರುತ್ತೆ, ಹೊಸ ಸ್ಥಳಗಳಿಗೆ ಹೋಗೋದಕ್ಕಾಗಲ್ಲ, ಹೊಸದೇನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ಹಿಂಜರಿಕೆ, ಜನ ನೋಡಿದ್ರೆ ಏನ್ ಅನ್ಕೊಳ್ತಾರೆ. ಸೊ ನಮ್ಮಲ್ಲೇ ನಾವು ಮಾಡೋದಕ್ಕಾಗಲ್ಲ, ಆ ರೀತಿ ಇರುತ್ತೆ. ಸೊ ಆದ್ರೆ ಇದರಿಂದ ಈಚೆ ಬಂದು ನಮ್ಗೇನ್ ಪ್ರಯೋಜನ ಇದೆ? ಈಚೆ ಬಂದಾಗ ನಮ್ಮ ಬೆಳವಣಿಗೆ ಸಾಧ್ಯ ಆಗುತ್ತೆ. ನಾವೆಷ್ಟು ಬೆಳಿಬೋದು, ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೀವು ಹೊಸದೊಂದು ಕೆಲಸ ಮಾಡಿದಾಗ ಏನಾಗುತ್ತೆ, ಮೊದಲು ನಿಮ್ಗೆ ತೊಂದರೆ ಆಗ್ಬೋದು. ಆ ಹೊಸ ಕೆಲಸ ನಮ್ಗೆ ಕೈ ಕೊಡ್ತು ಅಂದಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನು ಬೇರೆ ಏನಾದ್ರೂ ನಾವು ಮಾಡೋಣ ಅನ್ನೋಂಥ ಖುಷಿ ಬರುತ್ತೆ ನಮಗೆ ಪೂರ್ತಿಯಾಗಿ. ಸೊ ಹೊಸ ಜನಗಳನ್ನ ಭೇಟಿ ಆಗ್ತೀವಿ, ಹೊಸ ಭಾಷೆ ಕಲಿತೀವಿ. ಈಗ ನಿಮ್ಗೆಲ್ಲ ಗೊತ್ತು, ಇಂಗ್ಲಿಷ್ ಭಾಷೆ ಕಲಿಯೋದು ತುಂಬಾ ಕಷ್ಟ ಇದೆ ಅಂತ. ಆದ್ರೂ ನಾವು ಎಫರ್ಟ್ ಇಟ್ಬೇಕಲ್ರಿ. ಇಟ್ಟಾಗ ಇಂಗ್ಲಿಷ್ ಭಾಷೆ ಕಲಿಬೇಕು ಅನ್ನೋದಕ್ಕೆ ನಾವು ಫಾರಿನ್ ಹೋಗ್ಬೇಕು ಅಂತಿಲ್ಲ. ಯಾವುದೇ ಕೆಲಸ ಒಂದೇ ಸಲ ದೊಡ್ಡದಾಗಿ ಮಾಡ್ಬೇಕು ಅಂತಿಲ್ಲ. ಚಿಕ್ಕದಾಗಿ ನಮ್ಮಲ್ಲಿ ಕೆಲವು ಬುಕ್ಸ್ ಇರ್ತವೆ, ವಿಡಿಯೋಸ್ ಇರುತ್ತೆ, ನಮ್ಮ ಸುತ್ತು ಜನ ಇರೋರು ಸ್ವಲ್ಪ ಮಾತಾಡ್ತಿರ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ನಾವು ಸ್ವಲ್ಪ ಆತ್ಮವಿಶ್ವಾಸ ಗಳಿಸ್ಕೊಂಡಿದ್ದಾದ ನಂತರ ಒಂದೇ ಅವಕಾಶ ಬರ್ಬೋದು, ನಾವು ಫಾರಿನ್ಗೆ ಹೋದಾಗ ಆ ರೀತಿ ಮಾಡ್ಬೋದಾಗುತ್ತೆ. ಮತ್ತಿನ್ನೊಂದು, ಹೊಸ ಕೌಶಲ್ಯ ಕಲ್ತ್ಕೊಂಡ್ವಿ ಅಂತಂದ್ರೆ ನಾವು 10 ಜನಕ್ಕೂ ಹೇಳ್ಕೊಡ್ಬೋದು, ಹೊಸ ಜೀವನವನ್ನ ನಾವು ಪ್ರಾರಂಭಿಸ್ಬೋದು. ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈಗ ನಿಮ್ಗೂ ಗೊತ್ತು, ಯಾವುದೋ ಒಂದು ಮೀಟಿಂಗ್ ನಡಿಬೇಕಾದ್ರೆ ನಿಮ್ಗೂ ಅನ್ಸುತ್ತೆ ನಾನು ಸ್ಟೇಜ್ ಮೇಲೆ ಮಾತಾಡಬೇಕು ಅಂತ. ಏಕ್ದಮ್ ಅಲ್ಲೋಗಿ ನೀವು ಮಾತಾಡೋದಕ್ಕಾಗತ್ತಾ? ಆಗಲ್ಲ. ಮೊದಲಾಗಿ ನಿಮ್ಮ ಮನೆಯವ್ರ ಹತ್ರ ಚೆನ್ನಾಗಿ ಕ್ಲೀನಾಗಿ ಮಾತಾಡುವಂತ ಕಲೆ ಕಲ್ತ್ಕೊಳ್ಳಿ. ಆ ನಂತರ ಒಂದು ಸಣ್ಣ ಗ್ರೂಪ್ಗಳಿರ್ತವೆ, ಊರುಗಳಲ್ಲಿ ಯಾವುದೇ ಸಣ್ಣ ಸಂಘ ಸಂಸ್ಥೆಗಳಿರ್ತವೆ. ಅಲ್ಲೋದಾಗ ಮೊದಲು ಪ್ರಾರ್ಥನೆ ಮಾಡುವಂಥದ್ದು ಸ್ಟಾರ್ಟ್ ಮಾಡಿ, ನಂತರ ಸ್ವಾಗತ ಭಾಷಣ ಕೋರುವಂಥದ್ದು ಮಾಡ್ಕೊಳ್ಳಿ. ಆ ನಂತರ ಏನೋ ಸ್ವಲ್ಪ ನಾನು ಪ್ರಾಸ್ತಾವಿಕವಾಗಿ ನಾನು ಏನೋ ಮಾತಾಡ್ತೀನಿ. ಆ ರೀತಿ ಮಾತಾಡ್ತಾ ನೀವು ಇದರಲ್ಲಿ ಭಾಷಣ ಮಾಡೋದಾಗ್ಲಿ ಕಲಿಬೋದು. ಕಷ್ಟ ಅನ್ಸೋದಿಲ್ಲ. ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಳ್ಳಿ, ಬಿಸ್ನೆಸ್ ಮಾಡೋದಕ್ಕೆ ಹೆಚ್ಚಾಗಿ ಹಣ ಒಂದೇ ಸಲ ಹೂಡಿಕೆ ಮಾಡಬೇಡಿ. ಅದಕ್ಕೆ ಒಂದು ಯೋಜನೆ ಹಾಕೊಳ್ಳಿ. ಇವತ್ತು ಈ ರೀತಿ ಒಂದು ಸ್ಟೆಪ್ ಈ ರೀತಿ ಇಡ್ತೀನಿ, ಚಿಕ್ಕದಾಗಿ ಮಾಡೋಣ. ನೀವು ಯಾರನ್ನ ರೀಚ್ ಆಗ್ಬೇಕು, ಯಾವ ರೀತಿ ನೀವು ಬೆಳೆಯಬೇಕು ಅನ್ನೋದನ್ನ ಚಿಕ್ಕದಾಗಿ ಯೋಜನೆಗಳನ್ನ ಮಾಡಿಕೊಂಡು ಹಂತವಾಗಿ ನೀವು ಬೆಳ್ಕೊಂಡು ಹೋಗಿದ್ದೆ ಆದ್ರೆ ಜೀವನದಲ್ಲಿ ಯಾವುದೇ ಕಷ್ಟ ಅನ್ನೋದು ಇರೋದಿಲ್ಲ. ನಾವು ತುಂಬಾ ಎತ್ತರಕ್ಕೆ ಬೆಳಿಬೋದಾಗುತ್ತೆ. ನಾವೆಲ್ಲ ಕಂಫರ್ಟ್ ಝೋನಲ್ಲೇ ಇದ್ದೀವಿ. ನಾವು ಈಚೆ ಬರೋದಕ್ಕೆ ಅಂತಾನೆ ಒದ್ಲಾಡ್ತಿದ್ದೀವಿ. ಏನಕ್ಕೆ ಕಾಯ್ತಿದ್ದೀವಿ? ಯಾರಾದ್ರೂ ಬಂದು ನಮ್ಮನ್ನ ಪುಷ್ ಮಾಡ್ಲಿ, ಯಾರಾದ್ರೂ ಬಂದು ಸಹಾಯ ಮಾಡ್ಲಿ. ಒಂದ್ ಹೇಳ್ತೀನಿ ಕೇಳಿ, ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಬೇರೆ ಯಾರು ನಿಮ್ಮನ್ನ ನಂಬೋದಿಲ್ಲ. ನೀವು ಏನೋ ಒಂದು ಮಾಡ್ತೀನಿ ಅಂತ ಮುಂದೆ ಹೋಗಿ, ನಿಮ್ಗೆ 10 ಜನ ಸಿಗ್ತಾರೆ, ಆಯ್ತು ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ನೀವು ಹೋಗ್ದೇನೆ ಮನೆಯಲ್ಲಿದ್ದು ನಮ್ಮ ಹತ್ರಕ್ಕೆ ಬರ್ಲಿ, ನಮ್ಮನ್ನ ಯಾರಾದ್ರೂ ಪುಷ್ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ಲಿ ಅಂದ್ರೆ ಖಂಡಿತ ಇದು ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಸೊ ನಿಮ್ ಬಗ್ಗೆ ಯೋಚನೆ ಮಾಡಿ, ನಿಮ್ಗೂ ಇದೆ ಅಲ್ವಾ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ. ಆ ಕಾರಣದಿಂದ ಇವತ್ತಿಂದಾನೆ ಯಾವುದೇ ಒಂದು ಯೋಜನೆಗಳನ್ನ ಹಾಕೊಂಡು ನಿಮ್ಮ ಮನೆಗಳ ಹತ್ರ ಮಾತಾಡ್ಕೊಂಡು ಸಮಾಜದಲ್ಲಿ ಯಾವ ರೀತಿ ನಾವು ಬೆಳಿಬೋದು ಅಂತ ಯೋಚನೆ ಮಾಡ್ಕೊಂಡು ಖಂಡಿತ ನೀವು ಯಾವುದೇ ಒಂದು ಪ್ರಯತ್ನ ಪಟ್ಟಿದ್ದ ಇವತ್ತೇ ತಗೊಳ್ಳಿ ಆಕ್ಷನ್. ಮುಂದಕ್ಕೆ ಖಂಡಿತ ಫಲ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಒಂದು ಆತ್ಮವಿಶ್ವಾಸ ಕೊಟ್ಟಿದೆ, ನಮ್ಮ ಕಂಫರ್ಟ್ ಝೋನಿಂದ ಈಚೆ ಬರೋದು ಹೇಗೆ ಅಂತ ತಿಳಿಸಿದೆ ಅಂತ ನಂಬ್ತಾ ಸೊ ಈ ವಿಡಿಯೋ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆದ್ರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.